ಹೊಳೆನರಸೀಪುರ ಪಟ್ಟಣದಲ್ಲಿ ಖತರ್ನಾಕ್ ವ್ಯೂಹ ರಚಿಸಿ ಹನಿ ಟ್ರ್ಯಾಪ್ ಮಾದರಿಯಲ್ಲಿ ಹಣ ಸುಲಿಗೆ ಮಾಡಲು ಹೊರಟಿದ್ದ ಸರ್ಕಾರಿ ಕಾನೂನು ಕಾಲೇಜಿನ ಅರೆಕಾಲಿಕ ಉಪನ್ಯಾಸಕಿ ನಾಗಲಕ್ಷ್ಮಿ ಹಾಗೂ ತಂಡದ ವಿರುದ್ಧ ಪ್ರಕರಣ ದಾಖಲಿಸಿ ಇಬ್ಬರನ್ನು ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಪಟ್ಟಣದಲ್ಲಿ ನಾಗಲಕ್ಷ್ಮಿ ಎಂಬ ಸರ್ಕಾರಿ ಕಾನೂನು ಕಾಲೇಜಿನ ಅರೆಕಾಲಿಕ ಉಪನ್ಯಾಸಕಿ ಸಮಸ್ಯೆಗೆ ಸಾಂತ್ವನ ಹೇಳುತ್ತಾ ಕುಟುಂಬವೊಂದರ ವಿಶ್ವಾಸ ಗಳಿಸಿದ್ದರು. ಆ ಕುಟುಂಬದ ಮಹಿಳೆಯನ್ನು ಮಾತನಾಡಿಸಲು ಬಂದಿದ್ದ ವ್ಯಕ್ತಿಯ ವಿರುದ್ಧವೇ ಅತ್ಯಾಚಾರದ ದೂರು ಕೊಡಿಸಿ ರಾಜಿ ಸಂಧಾನದ ಮೂಲಕ ಹಣ ಸುಲಿಗೆ ಮಾಡಲು ಖತರ್ನಾಕ್ ವ್ಯೂಹ ರಚಿಸಿದ್ದ ನಾಗಲಕ್ಷ್ಮಿ ಹಾಗೂ ತಂಡದ ವಿರುದ್ಧ ಸಂಕಷ್ಟಕ್ಕೆ ಸಿಲುಕಿದ್ದ ನೊಂದ ಮಹಿಳೆಯು ಪೊಲೀಸರಿಗೆ ದೂರು ನೀಡಿದ್ದಾರೆ. ನೊಂದ ಮಹಿಳೆಯು ಮರ್ಯಾದೆ ಉಳಿಸಿಕೊಳ್ಳುವ ಜೊತೆಗೆ ಸಮಾಜಕ್ಕೆ ಕಂಟಕವಾಗುತ್ತಿದ್ದ ಹನಿ ಟ್ರ್ಯಾಪ್ ಗ್ಯಾಂಗ್ ವಿರುದ್ಧ ದೂರು ನೀಡಿರುವ ಕಾರ್ಯ ಪ್ರಶಂಸನೀಯ. ಆದರೆ ನಾಗಲಕ್ಷ್ಮಿ ಅವರು ಸರ್ಕಾರಿ ಕಾನೂನು ಕಾಲೇಜಿನ ಅರೆಕಾಲಿಕ ಉಪನ್ಯಾಸಕಿ ಆಗಿರುವುದು ಎಂತಹ ವಿಪರ್ಯಾಸ. ಪ್ರಕರಣದಲ್ಲಿನ ನೊಂದ ಮಹಿಳೆಯು ಪ್ರೀತಿಸಿ ಮದುವೆಯಾಗಿದ್ದು, ಅತ್ತೆ ಮನೆಯಲ್ಲಿ ಸಮಸ್ಯೆ ಉಂಟಾದಾಗ ವಕೀಲೆ ನಾಗಲಕ್ಷ್ಮಿ ಅವರಲ್ಲಿ ಸಮಸ್ಯೆ ವಿವರಿಸಿ ಸಾಂತ್ವನದ ಮಾತುಗಳಿಂದ ತೃಪ್ತರಾಗಿ ಮರಳುತ್ತಿದ್ದರು ಎನ್ನಲಾಗಿದೆ. ನೊಂದ ಮಹಿಳೆಯ ಪತಿಯು ಹೆಂಡತಿಯ ಮೇಲೆ ಅನುಮಾನ ಪಡುವುದು, ಆಕೆಯ ಮನೆಗೆ ಹೊರಗಿನ ವ್ಯಕ್ತಿಗಳು ಬಂದಲ್ಲಿ ಸಂಶಯ ವ್ಯಕ್ತಪಡಿಸಿ ಜಗಳವಾಡುತ್ತಿದ್ದರು ಎನ್ನಲಾಗಿದೆ. ನೆರೆಮನೆಯ ಮಹಿಳೆ ಒಬ್ಬರು ಫೆಬ್ರವರಿ 13ರಂದು ನಿಮ್ಮ ಮನೆಗೆ ಒಬ್ಬ ವ್ಯಕ್ತಿ ಬಂದಿದ್ದರು ಎಂದು ನೊಂದ ಮಹಿಳೆಯ ಪತಿಗೆ ತಿಳಿಸಿದ್ದಾರೆ. ನಂತರದಲ್ಲಿ ಪತಿ ಪತ್ನಿ ನಡುವೆ ಗಲಾಟೆ ನಡೆದಿದೆ ಮತ್ತು ಇದೇ ವಿಚಾರ ಮುಂದಿಟ್ಟುಕೊಂಡು ನೊಂದ ಮಹಿಳೆಯ ಮನೆಗೆ ವಕೀಲೆ ನಾಗಲಕ್ಷ್ಮಿ ಅವರ ಪತಿ ಭೇಟಿ ನೀಡಿದ್ದಾರೆ. ವಿಷಯ ತಿಳಿಸಿದ ಮಹಿಳೆಗೆ ಮೊಬೈಲ್ನಲ್ಲಿ ಫೋಟೋ ತೋರಿಸಿ ಮನೆಗೆ ಬಂದಿದ್ದ ವ್ಯಕ್ತಿಯ ಗುರುತು ಪತ್ತೆ ಮಾಡಿ ನೊಂದ ಮಹಿಳೆಗೆ ಎದುರಿಸಿ ಮನೆಗೆ ಬಂದಿದ್ದ ಪರಿಚಯಸ್ಥರ ವಿರುದ್ಧ ರೇಪ್ ಕೇಸ್ ಕೊಡುವಂತೆ ಒತ್ತಾಯಿಸಿದ್ದಾರೆ. ಅತ್ಯಾಚಾರ ದೂರು ಕೊಡಲು ಮಹಿಳೆ ಒಪ್ಪದೇ ಇದ್ದಾಗ ನಾಗಲಕ್ಷ್ಮಿ ಅವರು ಖಾಸಗಿ ಲ್ಯಾಬ್ ಇಟ್ಟುಕೊಂಡಿರುವ ಧರ್ಮರಾಜು ಉರುಫ್ ಪಣಿಗೆ ಎಂಬುವರಿಗೆ ಕರೆ ಮಾಡಿ ಕರೆಸಿಕೊಂಡು ಬಲವಂತವಾಗಿ ನೊಂದ ಮಹಿಳೆಯ ಖಾಸಗಿ ಅಂಗಾಂಗ ಮುಟ್ಟಿ ಮೆಡಿಕಲ್ ಚೆಕಪ್ ಮಾಡಿಸಿದ್ದಾರೆ. ಪಣಿ ಅತ್ಯಾಚಾರ ನಡೆದಿಲ್ಲವೆಂದು ತಿಳಿಸಿದ್ದರೂ ಸಹ ನಿನ್ನ ಗಂಡನಿಗೆ ಅತ್ಯಾಚಾರ ನಡೆದಿದೆ ಎಂದು ತಿಳಿಸಿ ಏನು ಮಾಡಬೇಕೆಂದು ಗೊತ್ತಿದೆ ಎಂದು ನೊಂದ ಮಹಿಳೆಗೆ ಎದುರಿಸಿ ನೀನು ಮನೆಗೆ ಬಂದಿದ್ದವರ ಜೊತೆ ಅಕ್ರಮ ಸಂಬಂಧ ಹೊಂದಿದೆಯಾ, ಮೆಡಿಕಲ್ ಚೆಕಪ್ನಲ್ಲಿ ಗೊತ್ತಾಗಿದೆ, ನೀನು ಮನೆಗೆ ಬಂದಿದ್ದವನ ವಿರುದ್ಧ ರೇಪ್ ಕೇಸ್ ಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ. ನಾಗಲಕ್ಷ್ಮಿಯು ಫೆಬ್ರವರಿ 15ರಂದು ಬಲವಂತವಾಗಿ ಪೊಲೀಸ್ ಠಾಣೆಗೆ ದೂರು ನೀಡಲು ನೊಂದ ಮಹಿಳೆಯನ್ನು ಕಳುಹಿಸಿದ್ದಾರೆ. ಆದರೆ ನೊಂದ ಮಹಿಳೆಯು ದೂರು ಕೊಡಲು ಹಿಂದೇಟು ಹಾಕಿ ಮಹಿಳಾ ಪೊಲೀಸರ ಮುಂದೆ ಕಣ್ಣೀರು ಹಾಕಿದ್ದಾರೆ. ಸಮಸ್ಯೆಯ ತೀವ್ರತೆ ಅರಿತ ನಗರ ಠಾಣೆ ಪೊಲೀಸರು ನೊಂದ ಮಹಿಳೆಯನ್ನು ಅಂದೇ ಸಾಂತ್ವನ ಕೇಂದ್ರಕ್ಕೆ ಕಳುಹಿಸಿದ್ದಾರೆ ಮತ್ತು ಸಾಂತ್ವನ ಕೇಂದ್ರದಲ್ಲಿ ನೊಂದ ಮಹಿಳೆ ವಿಚಾರಣೆ ನಡೆಸಿದಾಗ ಹನಿ ಟ್ರ್ಯಾಪ್ ಬಗ್ಗೆ ಎಳೆಯಾಗಿ ತಿಳಿಸಿದ್ದಾರೆ. ನೊಂದ ಮಹಿಳೆಯ ಹೇಳಿಕೆ ಹಿನ್ನೆಲೆಯಲ್ಲಿ ನಾಗಲಕ್ಷ್ಮಿ, ಆಕೆಯ ಪತಿ ಸಿದ್ದೇಶ್, ಲ್ಯಾಬ್ ಟೆಕ್ನಿಷಿಯನ್ ಧರ್ಮರಾಜು ಅಲಿಯಾಸ್ ಪಣಿ ಮತ್ತು ಒಬ್ಬ ಮಹಿಳೆ ವಿರುದ್ಧ ಪ್ರಕರಣ ದಾಖಲಿಸಿ ನಾಗಲಕ್ಷ್ಮಿ ಹಾಗೂ ಧರ್ಮರಾಜು ಅವರನ್ನು ಬಂಧಿಸಿ ಉಳಿದ ಇಬ್ಬರು ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ.